ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು, ಮಲ್ಲಿಗೆ ಹೂವು. ಸೊ ನಾವು ಇದು ಆಫ್ ಸ್ಯಾರಿ ಫಂಕ್ಷನ್ಗೆ ತೊಗೊಂಡೋಗಿದ್ದು ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು, ಬಟ್ಟೆ, ಆಮೇಲೆ ಕಾಲು ಚೈನು ಬೆಳ್ಳಿದು. ಸೊ ಮೂರ್ತಿಯವರು ಎಲ್ಲ ರೆಡಿಯಾಗಿದ್ದರು, ಹೊರಡೋಕ್ಕೆ ಸಿದ್ಧವಾದ್ರಿ. ಆಮೇಲೆ ನಾವು ನೋಡಿ ನಮ್ಮ ಸುಂದರಿ ಚಂದ ರೆಡಿಯಾಗಿದ್ದಾಳೆ. ಕ್ಯಾಬ್ ಬಂತು, ಕ್ಯಾಬಲ್ಲಿ ಹೊರಟಿದ್ದು ಅಂದರೆ ಪ್ರೈವೇಟ್ ಓಲಾ ಕ್ಯಾಬು ಬುಕ್ ಮಾಡ್ಕೊಂಡು ಹೋಗಿದ್ದು. ಓಲಾ ಕ್ಯಾಬಲ್ಲಿ ಎ ಸಿನೇ ಇಲ್ಲ, ಎ ಸಿ ಆನ್ ಮಾಡಿ ಏನು ಏನೋ ಒಂದು 2-3 ಸತಿ ಚೆಕ್ ಡ್ರಾಮಾ ಮಾಡ್ದ ಡ್ರೈವರು. ನಿಜ ಒಂದೊಂದು ಸತಿ ಓಲಾ ಕ್ಯಾಬ್ ಅವ್ರ ಹತ್ರ ಹುಷಾರಾಗಿ ಹೋಗಿ, ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕು. ಅದಕ್ಕೆ ಇಲ್ಲಾಂದರೆ ಯಾಮಾರಿಸ್ಬಿಡ್ತಾರೆ ಎ ಸಿ ಐತೆ ಇಲ್ಲ ಅಂತ. ಸೊ ಇದೇ ನೋಡಿ ನನ್ನ ಮುದ್ದು ಸೊಸೆ, ಅಂದರೆ ನಮ್ಮ ಅಣ್ಣನ ಮಗಳು, ನಮ್ಮ ದೊಡ್ಡಮ್ಮ, ನಮ್ಮಮ್ಮನ ಅಕ್ಕನ ಹೋದ ಫಂಕ್ಷನ್ನಲ್ಲಿ ನಮಗೆ ಮಗನ ಮಗಳು. ಗಿಫ್ಟ್ಗಳಿದು ನೋಡಿ, ತೆಂಗಿನಕಾಯಿ ತಾಂಬೂಲ, ಎಲೆ ಅಡಿಕೆ ಎಲ್ಲ ಎತ್ತಿಟ್ಬಿಟ್ಟಿದ್ದೀರಾ. ಒಂದು ಗಿಫ್ಟ್, ರಿಟರ್ನ್ ಗಿಫ್ಟ್. ನೋಡಿ ಇವರೇ ನಮ್ಮ ದೊಡ್ಡಮ್ಮನ ಮಗ, ಅಂದರೆ ನಮ್ಮ ಅಣ್ಣನ ಮಗಳು, ನಮ್ಮ ಮುದ್ದು ಸೊಸೆ, ನಮ್ಮ ಅತ್ತಿಗೆ. ಸೊ ಆಫ್ ಸ್ಯಾರಿ ಫಂಕ್ಷನ್ನು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು, ತುಂಬ ಎಫರ್ಟ್ ಹಾಕಿದ್ದಾರೆ ನಮ್ಮ ಅಣ್ಣ ಅತ್ತಿಗೆ. ಮತ್ತು ಅದೆಲ್ಲ ಬ್ಯಾಕ್ಗ್ರೌಂಡೆಲ್ಲ ತುಂಬ ನ್ಯಾಚುರಲ್ಲಾಗಿ ಬಂದಿದೆ. ಸೊ ಅದೆಲ್ಲ ಹೂವು ಬ್ಯಾಕ್ಗ್ರೌಂಡಲ್ಲಿ ನಂಗೆ ಹೂವು ತುಂಬ ಇಷ್ಟ ಆಯಿತು. ಅವಳು ಮತ್ತು ತುಂಬ ಚೆನ್ನಾಗಿ ಮುದ್ದಾಗಿ ರೆಡಿಯಾಗಿದ್ಲು, ಪುಟ್ಟ ಬೊಮ್ಮ ಥರ ಕಾಣಿಸ್ತಾಯಿದ್ಲು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು, ತುಂಬ ಖುಷಿಯಾಗಿತ್ತು. ನನಗಂತೂ ಆಫ್ ಸ್ಯಾರಿ ಫಂಕ್ಷನ್ ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಥರ ಫಂಕ್ಷನ್ ಎಲ್ಲ ನೋಡಿದಾಗ ನಾಳೆ ದಿವಸ ನಮ್ಮ ಬಿಂದ್ಯಾಗೂ ಈ ಥರ ಫಂಕ್ಷನ್ ಮಾಡೋಕ್ಕೆ ನಮಗೊಂದು ಐಡಿಯಾ ಬರುತ್ತೆ. ಸೊ ಇದಂತೂ ಪ್ಲೇಟೆಲ್ಲ ಹೋಟೆಲಲ್ಲೇ ಕೊಟ್ಟಿದ್ದಂತೆ, ಜಿಯೋ ಹೋಟೆಲಲ್ಲಿ ಮಾಡಿರೋದು ಇವರು. ಜಿಯೋ ಅಲ್ಲ, ಸಾರಿ, ಏನು ಝೀ ಹೋಟೆಲಲ್ಲಿ ಮಾಡಿದ್ದು ಅವರೇ ಪ್ಲೇಟ್ಸ್ ಎಲ್ಲ ಕೊಟ್ಟಿದ್ದು. ನಾವು ತೊಗೊಂಡೋದಂಥ ಪುಟ್ಟ ಹುಡುಗರೇ ನಮ್ಮ ಮುದ್ದು ಸೊಸೆಗೆ ಬಟ್ಟೆ, ಹೂವು, ಎಲೆ, ಅಡಿಕೆ, ಆಮೇಲೆ ಹಣ್ಣುಗಳು, ಬಾಳೆಹಣ್ಣು, ಆಮೇಲೆ GRT ಕಾಲ್ ಚೈನ್ ಬಂದು ನಾನು ನಮ್ಮ ಅಣ್ಣ ಹತ್ರ ಕೊಟ್ಟೆ. ಯಾಕಂದರೆ ಇವಾಗ ಬೆಳ್ಳಿ ತುಂಬ ಗಗನಕ್ಕೆ ಹೋಗಿದೆ. ಸೊ ಅದನ್ನು ಹುಷಾರಾಗಿ ನಮ್ಮ ಅಣ್ಣ ಕೈಯಲ್ಲೇ ನಾನು ಕೊಟ್ಟೆ. ಸೊ ಇದು ನಾವು ರೆಡಿಯಾಗಿದ್ದ ತಕ್ಷಣ ಎಲ್ಲೇ ಹೋಗೋಕ್ಕೆ ರೆಡಿ ಆದರೂ ಮನೇಲಿ ಒಂದು ಪುಟ್ಟದ ಕ್ಲಿಪ್ ತೊಗೊಂಡೆ, ಸೆಲ್ಫಿ ತೊಗೊಂಡೆ ನಾವು ಹೋಗೋದು. ಯಾಕಂದರೆ ನನಗೆ ರೆಡಿಯಾಗಿ ಫ್ರೆಶ್ ಆಗಿರ್ತೀವಲ್ಲ, ಅದಕ್ಕೋಸ್ಕರ ಆ ಒಂದು ಸೆಲ್ಫಿ ತೊಗೊಂಡ್ರೆ ಒಂದು ಸಮಾಧಾನ, ಖುಷಿ ಆಗುತ್ತೆ. ನೋಡಿ ನಮ್ಮ ಪುಟ್ಟು ಬಂಗಾರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ, ತುಂಬ ಸಣ್ಣ ಇದ್ದಾಳೆ. ಆದರೂ ಫಂಕ್ಷನ್ ಅಂತೂ ಸೂಪರಾಗಾಯಿತು. ನಮ್ಮ ಅಣ್ಣ ಅತ್ತಿಗೆ ಅಂತೂ ತುಂಬ ಬಾಯಿ ತುಂಬ ಮಾತಾಡಿಸಿದ್ರು, ತುಂಬ ಖುಷಿ ಆಯಿತು. ಎಷ್ಟೋ ವರ್ಷ ಆಗಿತ್ತು ನಾನು ಇವ್ರನ್ನೆಲ್ಲ ನೋಡಿ. ಸೊ ತುಂಬ ಖುಷಿ ಆಯಿತು ಈ ಥರ ಫಂಕ್ಷನಲ್ಲಿ ಎಲ್ಲರೂ ಸೇರಿದ್ದು. ಸೊ ಇದು ನಮ್ಮ ಒಂದು ಪುಟ್ಟ ಫ್ಯಾಮಿಲಿ, ನಾನು, ನನ್ನ ಮಗಳು ಬಿಂದ್ಯಾ, ನಮ್ಮ ಮೂರ್ತಿಯವರು. ಸೊ ಹೀಗೆ ನಾವು ಫಂಕ್ಷನ್ಗೆ ರೆಡಿಯಾಗಿ ಹೋಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮೂಲಕ ತಿಳಿಸಿ.